ನಂತರ ಭಾರತದ ಪ್ರತೀಕಾರ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ಇತ್ತು. ಪ್ರತಿದಿನ ಪ್ರತಿ ಮಿನಿಟ್ ಟು ಮಿನಿಟ್ ಮೀಟಿಂಗ್ ನಡೀತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನೆಯಿಂದ ಹಿಡಿದು ರಕ್ಷಣಾ ಇಲಾಖೆಯಿಂದ ಹಿಡಿದು ವಿದೇಶಾಂಗ ಸಚಿವಾಲಯದಿಂದ ಹಿಡಿದು ಪ್ರತಿಯೊಬ್ಬ ಮಂತ್ರಿ ಜೊತೆ ಪ್ರತಿಪಕ್ಷಗಳ ಜೊತೆ ಸೇನಾ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾ ಇದ್ರು. ಏನು ಮಾಡಬೇಕು, ನಮ್ಮ ಪ್ರತಿ ದಾಳಿ ಹೇಗಿರಬೇಕು ಅನ್ನೋ ಒಂದು ವಿಚಾರವಾಗಿ ಪ್ರತಿ ಹಂತದಲ್ಲೂ ಕೂಡ ಸಭೆಯನ್ನು ಮಾಡಲಾಗ್ತಾ ಇತ್ತು. ಕೊನೆಗೆ ಭಾರತ ಹೇಗೆ ರಿಯಾಕ್ಟ್ ಮಾಡಬೇಕು, ಜೊತೆಗೆ ಇಡೀ ಭಾರತ ಹೇಗಿದಕ್ಕೆ ತಯಾರಿ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 2-3 ದಿನಗಳಿಂದ ಮಾಕ್ ಡ್ರಿಲ್ ಮಾಡ್ತೀವಿ, ಇವೆಲ್ಲವೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇತ್ತು. ಭಾರತೀಯ ನಾಗರಿಕರಿಗೂ ಕೂಡ ಭಾರತ ಸರ್ಕಾರ ಒಂದು ಸಂದೇಶವನ್ನು ಕೊಡ್ತಾ ಇತ್ತು. ನಾವು ರೆಡಿ ಇದ್ದೇವೆ, ನಾವು ನುಗ್ಗಿ ಹೊಡಿತೇವೆ ಪಾಕಿಸ್ತಾನಕ್ಕೆ, ನಾವು ರೆಡಿ ಇದ್ದೇವೆ, ನೀವು ರೆಡಿಯಾಗಿ, ಒಂದು ವೇಳೆ ಪಾಕಿಸ್ತಾನ ಕೂಡ ಒಂದು ಅಟ್ಯಾಕ್ ಮಾಡಿದ್ರೆ ನೀವು ರೆಡಿಯಾಗಿ ಅನ್ನೋ ಒಂದು ಸಣ್ಣ ಅಳುಕಿನಿಂದಲೇ ಒಂದು ಮೆಸೇಜನ್ನು ಕೊಡ್ತಾ ಇತ್ತು ಭಾರತ. ಆದರೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ರಾತ್ರಿನೇ ಅಟ್ಯಾಕ್ ಆಗುತ್ತೆ ಪಾಕಿಸ್ತಾನದ ಮೇಲೆ ಅಂತ. ಸೊ ರಾತ್ರಿ 1:05 ಈ ಒಂದು ಅಟ್ಯಾಕ್ ಶುರುವಾಗಿದೆ. ರಾತ್ರಿ 1:05 ರಾತ್ರಿ 1:35 ಕಾಲ, ಅಂದರೆ 30 ನಿಮಿಷಗಳ ಕಾಲ ಈ ಒಂದು ಆಪರೇಷನ್ ಸಿಂಧೂರ. ನೀವು ಆರಂಭದಲ್ಲಿ ಹೇಳಿದ್ರಿ ಎಂಥ ಅದ್ಭುತ ಹೆಸರಿದು ಅಂತ, ಸಿಂಧೂರ ಅಂತ. ಸೊ ಸಹಜವಾಗಿಯೇ ಈ ಹೆಸರು ಬಗ್ಗೆ ಕೂಡ ತುಂಬ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಜೈ ಅಂತ ಇದ್ದಾರೆ ಇಡೀ ಭಾರತೀಯರು. ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದಾರಲ್ಲ, 25 ಭಾರತೀಯರ ಒಂದು ಹತ್ಯೆ ಏನಾಗಿತ್ತು ಏಪ್ರಿಲ್ 22ನೇ ತಾರೀಕು. ಈ ಹತ್ಯೆಯ ಪ್ರತಿಯೊಬ್ಬರು ಕೂಡ ತಮ್ಮ ಗಂಡಂದ್ರನ್ನ ಕಳ್ಕೊಂಡಿದ್ರು, ಹೆಣ್ಣು ಮಕ್ಕಳು. ಭಾರತದಲ್ಲಿ ಸಿಂಧೂರಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಸೊ ಆ ಒಂದು ಸಿಂಧೂರವನ್ನೇ ಈ ಒಂದು ಆಪರೇಷನ್ಗೆ ನೇಮ್ ಇಟ್ಟಿದ್ದಾರೆ. ಅದರ ಬಗ್ಗೆ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಒಂದು ನೇಮನ್ನು ಸಜೆಸ್ಟ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಅನ್ನೋ ಒಂದು ಹೆಸರನ್ನು ಇಟ್ಟಿದ್ದು ಮೋದಿ ಅನ್ನೋದು ಕೂಡ ಈಗ ಮಾಹಿತಿ ಬರ್ತಾ ಇದೆ. ಅದು ಬಿಟ್ಟು ನಾವು ಈಗ ಸೇನೆಯ ಒಂದು ಸುದ್ದಿಗೋಷ್ಠಿ ವಿಚಾರಕ್ಕೆ ಮಾತನಾಡೋದಾದ್ರೆ, ವಿದ್ಯಾ, ಬಹಳ ಸ್ಪಷ್ಟವಾಗಿ ಭಾರತ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದೆ. ನಮ್ಮ ಎದುರಾಳಿ ಉಗ್ರರು, ನಮ್ಮ ಟಾರ್ಗೆಟ್ ಉಗ್ರರು. ನಾವೇನು 9 ಕಡೆ ಅಟ್ಯಾಕ್ ಮಾಡಿದ್ದೀವಿ, 9 ಕಡೆ ಅಟ್ಯಾಕ್ ಮಾಡಿ 21 ಉಗ್ರರ ಅಡಗುದಾಣಗಳನ್ನು ನಾವು ಧ್ವಂಸ ಮಾಡಿದ್ದೇವೆ. ಪ್ರತಿಯೊಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. 10 ಕಿಲೋಮೀಟರಿಂದ ಹಿಡಿದು 100 ಕಿಲೋಮೀಟರ್ ಒಳಗಡೆ, ಅದು ಕೂಡ 100 ಕಿಲೋಮೀಟರ್ ಒಳಗಡೆ ನುಗ್ಗಿ ಹೊಡೆದಿದ್ದೀವಿ. ಪಾಕಿಸ್ತಾನದ ಒಳಗಡೆ, POK ಅಲ್ಲ, ಅದು ಪಾಕಿಸ್ತಾನ ಒಳಗಡೆನೆ ಹೋಗಿ 100 ಕಿಲೋಮೀಟರ್ ಒಳಗಡೆ ಹೋಗಿ ನಾವು ನುಗ್ಗಿ ಹೊಡೆದಿದ್ದೇವೆ. ಸುಮಾರು 200 ಎಕರೆಯಷ್ಟು ಇದ್ದಂತಹ ಉಗ್ರರ ಅಡಗು ತಾಣ ಅದು. ಉಗ್ರ ಅಜ್ಮಲ್ ಕಸಬ್, ಹಫೀಜ್ ಸಯೀದ್ ಅವರ ಟ್ರೈನಿಂಗ್ ತಾಣ ಅದು. ಆ ಒಂದು ತಾಣಗಳಿಗೆ ನುಗ್ಗಿ ಹೊಡೆದಿದ್ದೇವೆ. ನಮ್ಮ ಟಾರ್ಗೆಟ್ ಏನಿದ್ರು ಉಗ್ರರ ನೆಲೆಗಳು. ನಾವು ನಮ್ಮ ಈ ಒಂದು ದಾಳಿಯಲ್ಲಿ ಯಾವುದೇ ಒಬ್ಬ ಪಾಕಿಸ್ತಾನಿ ಪ್ರಜೆಯಾಗೆ ಹಾನಿಯಾಗಿಲ್ಲ, ಪಾಕಿಸ್ತಾನಿ ಪ್ರಜಾ ಪ್ರಾಣ ಹಾನಿ ಆಗಿಲ್ಲ. ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ಭಾರತೀಯ ಸೇನೆ. ಜೊತೆಗೆ ಯಾವುದೇ ಪಾಕಿಸ್ತಾನದ ಸೈನ್ಯದ ಮೇಲೆ ನಮ್ಮ ದಾಳಿ ಆಗಿಲ್ಲ. ಒಂದು ಪಾಕಿಸ್ತಾನ ಸೈನ್ಯದ ಮೇಲೆ ದಾಳಿ ಆಗಿಲ್ಲ, ಮತ್ತೊಂದು ಪಾಕಿಸ್ತಾನಿಯ ಪ್ರಜೆಗಳ ಮೇಲೆ ಕೂಡ ನಮ್ಮ ದಾಳಿ ಅಲ್ಲ. ನಮ್ಮ ದಾಳಿ ಉಗ್ರರ ಅಡಗುತಾಣಗಳು, ಉಗ್ರರ ಏನು ಕ್ಯಾಂಪ್ ಇತ್ತು, ಶಿಬಿರಗಳಿತ್ತು, ಅದು ನಮ್ಮ ದಾಳಿ. ಈಗಿನ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಮ್ಮ ಮಿಸೈಲ್ಗಳೇನಿದ್ದಾವೆ, ಆ ಮಿಸೈಲ್ಗಳು ಡೈರೆಕ್ಟಾಗಿ ಉಗ್ರರ ಅಡಗುತಾಣಗಳನ್ನು ಅವರೇನು ಬಚ್ಚಿಕೊಂಡಿದ್ರು ಅಥವಾ ಕ್ಯಾಂಪನ್ನು ಹಾಕ್ಕೊಂಡಿದ್ರು ಆ ಒಂದು ನಿವಾಸಗಳ ಮೇಲೆ, ಕಟ್ಟಡಗಳ ಮೇಲೆ ನಮ್ಮ ಮಿಸೈಲ್ಗಳ ಅಟ್ಯಾಕ್ ಆಗಿದೆ. ಇದರಿಂದ ಯಾವೊಬ್ಬ ಪಾಕಿಸ್ತಾನಿ ಪ್ರಜೆಯ ಪ್ರಾಣ ಹಾನಿಯಾಗಿಲ್ಲ, ಸೈನ್ಯ ಟಾರ್ಗೆಟ್ ಮಾಡಿಲ್ಲ. ನಮ್ಮ ಟಾರ್ಗೆಟ್ ಏನಿದ್ರು ಉಗ್ರರನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ಜೊತೆಗೆ ಇಷ್ಟೆಲ್ಲ ಉಗ್ರರ ಅಡಗುತಾಣಗಳು ಪಾಕಿಸ್ತಾನದಲ್ಲೇ ಇದ್ದರೂ ಕೂಡ ಪಾಕಿಸ್ತಾನ ವಿಶ್ವ ಮಟ್ಟದಲ್ಲಿ ಉಗ್ರನ ಪೋಷಿಸ್ತಾ ಇದ್ರು ಕೂಡ ಇದುವರೆಗೂ ಕೂಡ ಒಪ್ಕೊಂಡಿಲ್ಲ. ಉಗ್ರರ ಸ್ವರ್ಗ ಪಾಕಿಸ್ತಾನದನ್ನ ಮತ್ತೆ ಭಾರತ ಪ್ರೂವ್ ಮಾಡ್ತಾ ಇದೆ. ಇಲ್ಲಿ ಭಾರತ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ನಮ್ಮ ಇವತ್ತಿನ ದಾಳಿ, ರಾತ್ರಿ ದಾಳಿ ಆಯಿತು, ನಮ್ಮ ದಾಳಿ ಉಗ್ರವಾದದ ವಿರುದ್ಧ, ಉಗ್ರರ ವಿರುದ್ಧ, ಪಾಕಿಸ್ತಾನದ ಸೇನೆ ವಿರುದ್ಧ ಅಲ್ಲ, ಪಾಕಿಸ್ತಾನ ಸರ್ಕಾರದ ವಿರುದ್ಧ ಅಲ್ಲ, ಪಾಕಿಸ್ತಾನದ ಜನರ ನಾಗರಿಕರ ವಿರುದ್ಧ ಅಲ್ಲ. ನಮ್ಮ ಸ್ಟ್ಯಾಂಡ್ ಕ್ಲಿಯರ್, ವಿ ಆರ್ ಕ್ಲಿಯರ್, ಅವರ್ ಸ್ಟ್ಯಾಂಡ್ ಈಸ್ ಕ್ಲಿಯರ್. ನಾವು ಉಗ್ರರ ವಿರುದ್ಧ, ನಮ್ಮ ಏನು ದಾಳಿಯಾಗಿತ್ತು ಇದು ಕೇವಲ ಪಹಲ್ಗಾಮ್ ಮೇಲಿನ ದಾಳಿಗೆ ಪ್ರತೀಕಾರ ಅಲ್ಲ ಅನ್ನೋದು ಮತ್ತೊಂದು ವಿಚಾರ. ವಿದ್ಯಾ, ಹಿಂದೆ 2008ರ ಮುಂಬೈ ಅಟ್ಯಾಕ್ ಆಗಿರ್ಬೋದು, 2001ರ ಸಂಸತ್ ಭವನ ದಾಳಿ ಅಟ್ಯಾಕ್ ಆಗಿರ್ಬೋದು, ಭಾರತದ ಮೇಲೆ ಇದುವರೆಗೂ ನಡೆದಂತಹ ಉಗ್ರ ದಾಳಿ ಏನಿದೆ ಅದಕ್ಕೆಲ್ಲವನ್ನ ಪ್ರತೀಕಾರವಾಗಿ 21 ಉಗ್ರರ ನೆಲೆಗಳ ಏನು ಅಡಗುತಾಣ ಇತ್ತು ಅದನ್ನು ನಾವು ಧ್ವಂಸ ಮಾಡಿದ್ದೀವಿ ಅನ್ನೋದನ್ನು ಸ್ಪಷ್ಟವಾಗಿ ಭಾರತೀಯ ಸೇನೆ ಒಂದು ಸಂದೇಶವನ್ನು ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಪ್ರೂಫ್ ಕೂಡ, ಮೊದಲನೇ ದಾಳಿ ಆಯಿತು, ಎರಡನೇ ದಾಳಿ, ಮೂರನೇ ದಾಳಿ, ಪ್ರತಿಯೊಂದು ದಾಳಿಗೂ ಕೂಡ ವಿಡಿಯೋ ಪ್ರೂಫನ್ನು ಕೊಟ್ಟಿದೆ.
ಪಾಕಿಸ್ತಾನ ಸಹಜವಾಗಿ ಇದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡು ಹೋಗಬಹುದು. ಭಾರತ ನಾಗರಿಕರ ಮೇಲೆ ದಾಳಿ ಮಾಡಿದೆ, ಪಾಕಿಸ್ತಾನ ಸೇನೆ ಮೇಲೆ ದಾಳಿ ಮಾಡಿದೆ ಅಂತ ಹೇಳ್ಬೋದು. ಆದರೆ ಇದಕ್ಕೆ ಸ್ಪಷ್ಟವಾಗಿ ಎಲ್ಲಿ ನಾವು ಟಾರ್ಗೆಟ್ ಮಾಡಿದ್ದೀವಿ 21 ಅಡುಗುತಾಣ ಏನಿತ್ತು, ಆ ಅಡುಗುತಾಣಗಳನ್ನ ನಾವು ಸ್ಪಷ್ಟವಾಗಿ ವಿಡಿಯೋ ಕ್ಯಾಮ್ರಾ ಮುಖಾಂತರ ನಾವೇನು ಭಾರತ ದಾಳಿ ಮಾಡಿದೆ ಪ್ರತಿಯೊಂದು ಕಟ್ಟಡದ ವಿಡಿಯೋವನ್ನು ಇವತ್ತು ತೋರಿಸಿದೆ, ಪ್ರೂಫ್ ತೋರಿಸ್ತಾ ಇದೆ. ನಮ್ಮ ದಾಳಿ ಈ ಒಂದು ಕಟ್ಟಡದ ಮೇಲೆ, ಈ ಕಟ್ಟಡದಲ್ಲಿ ಈ ಉಗ್ರ ಇದ್ದ, ಲಷ್ಕರ್ ತಯ್ಯಬಾ ಉಗ್ರ ಇದ್ದ, ಅಥವಾ ಇಂಡಿಯನ್ ಮುಜಾಹಿದೀನ್ ಉಗ್ರ ಇದ್ದ, ಜೈಷ್ ಉಗ್ರ ಇದ್ದ, ಪ್ರತಿಯೊಂದಕ್ಕೂ ಸ್ಪಷ್ಟವಾದಂತಹ ಒಂದು ನಿಖರವಾದಂತಹ ದೃಶ್ಯವನ್ನು ಸಾಕ್ಷಿಯಾಗಿಟ್ಕೊಂಡು ಭಾರತ ಇವತ್ತು ತಿರುಗೇಟ್ ಕೊಟ್ಟಿದೆ. ವಿದ್ಯಾ, ಒಂದಂತೂ ಕ್ಲಿಯರ್, ಇಡೀ ಜಗತ್ತಿನಲ್ಲಿ ಅಥವಾ ಇಡೀ ವಿಶ್ವದ ಮುಂದೆ ಪಾಕ್ ಮತ್ತೊಂದ್ಸಲ ಬೆತ್ತಲೆ ಆಗಿದೆ ಅಂತ. ಅದಕ್ಕೆ ಉತ್ತರ ಕೊಡೋಕೆ ಈಗ ಉತ್ತರನೇ ಉಳಿದಿಲ್ಲ. ಪಾಕ್ ನಮ್ಮ ಇಂಟೆನ್ಷನ್ ಇಷ್ಟೇ, ನಮ್ಮ ಸ್ಟ್ಯಾಂಡ್ ನೀವು ಹೇಳ್ದಂತೆ ಟೆರರಿಸಂ ವಿರುದ್ಧ ಮತ್ತು ಟೆರರಿಸ್ಟ್ಗಳ ವಿರುದ್ಧ. ಪಾಕಿಸ್ತಾನಕ್ಕೆ ನಾವು ಹಾನಿ ಮಾಡಿಲ್ಲ, ಪಾಕಿಸ್ತಾನದ ಜನರ ಗೋಜಿಗೆ ಹೋಗಿಲ್ಲ, ಸೈನಿಕರನ್ನ ಮುಟ್ಟಿಲ್ಲ. ಹಾಗಾದ್ರೆ ಪಾಕಿಸ್ತಾನದ ಉತ್ತರ ಈಗ ಹೇಗೆ ನಿರೀಕ್ಷೆ ಮಾಡ್ಬೋದು? ಅಗೇನ್ ನರಿಬುದ್ಧಿಯನ್ನು ತೋರಿಸುತ್ತೆ ಅಂದ್ರೆ ಯಾವ ರೀತಿಯಾಗಿ ನಾವು ನಿರೀಕ್ಷೆ ಮಾಡ್ಬೋದು ಸತೀಶ್ ಈ ಸಂದರ್ಭದಲ್ಲಿ? ವಿದ್ಯಾ, ಸಹಜವಾಗಿಯೇ ಒಂದು ಕಡೆ ಏನು ಪಾಕಿಸ್ತಾನದ ವಿರುದ್ಧ ಅಥವಾ ಉಗ್ರಗಾಮಿಗಳ ವಿರುದ್ಧ ಭಾರತೀಯ ಸೇನೆ ಅಟ್ಯಾಕ್ ಮಾಡ್ತಾ ಇದ್ದಂತೆ ಮಿಡ್ ನೈಟ್ ಅಟ್ಯಾಕ್ ಆಯಿತು. ಬಟ್ ಬೆಳಗ್ಗೆ 6 ಗಂಟೆಯಿಂದ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಪಾಕಿಸ್ತಾನ ಸೇನೆ ನಮ್ಮ ಭಾರತೀಯ ಗಡಿಯಲ್ಲಿ ಈಗಾಗಲೇ ಗುಂಡಿನ ಚಕಮಕಿಯನ್ನು ಮಾಡ್ತಾ ಇದೆ. ಭಾರತೀಯ ನಾಗರಿಕರ ಮೇಲೆ ಪಾಕಿಸ್ತಾನ ಸೇನೆ ಗುಂಡಿನ ಅಟ್ಯಾಕ್ ಮಾಡ್ತಾ ಇದೆ. ಅಂದರೆ ಪಾಕಿಸ್ತಾನ ಡಬಲ್ ಸ್ಟ್ಯಾಂಡರ್ಡ್ ಅಥವಾ ಪ್ರತೀಕಾರಕ್ಕೆ ಮುಂದಾಗ್ತಾ ಇದೆಯಾ ಮತ್ತೆ ಪಾಕಿಸ್ತಾನ ಅನ್ನೋ ಲೆಕ್ಕಾಚಾರ ಬರ್ತಾ ಇದೆ. ಭಾರತೀಯ ಸೇನೆ ಭಾರತದ ಟಾರ್ಗೆಟ್ ಏನಿದ್ರು ಉಗ್ರರು, ಆದರೆ ಪಾಕಿಸ್ತಾನ ಇದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಎಸ್, ಭಾರತ ಉಗ್ರರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಥವಾ ಉಗ್ರರನ್ನ ಬುದ್ಧಿ ಕಲಿಸ್ತಾ ಇದೆ ಅನ್ನೋ ರೀತಿಯಾಗಿ ರಿಯಾಕ್ಟ್ ಮಾಡಬೇಕಾಗಿತ್ತು. ಬಟ್ ಪಾಕಿಸ್ತಾನದ ರಿಯಾಕ್ಷನ್ ಬೇರೆ ಥರನೇ ಇದೆ. ಈಗಾಗಲೇ 10ಕ್ಕೂ ಹೆಚ್ಚು ಭಾರತೀಯ ನಾಗರಿಕರು ಬಲಿಯಾಗಿದ್ದಾರೆ ಪಾಕಿಸ್ತಾನ ಸೇನೆಗೆ. ಅದು ಪೂಂಚ್ ಆಗಿರ್ಬೋದು ಅಥವಾ ರಜೌರಿ ಆಗಿರ್ಬೋದು, ಜೊತೆಗೆ ರಾಜಸ್ಥಾನ ಪಂಜಾಬ್ ಈ ಎರಡೂ ಗಡಿಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಅಲ್ಲಿನ ಭಾರತದ ರಾಜಸ್ಥಾನ ಮತ್ತು ಪಂಜಾಬ್ ಪ್ರಾಂತ್ಯದ ಗಡಿ ಭಾಗ ಏನಿದೆ, ಬಿಕನೇರ್ ಆಗಿರ್ಬೋದು ಅಥವಾ ಅಮೃತ್ಸರ್ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಈಗಾಗಲೇ ನಮ್ಮ ಭಾರತದಲ್ಲಿ ನಾವು ಏರ್ಪೋರ್ಟನ್ನು ಬಂದ್ ಮಾಡಿದ್ದೀವಿ. ಯಾಕಂದರೆ ಅಲ್ಲಿ ಪ್ರತಿದಾಳಿ ಆಗಬಹುದು ಅನ್ನೋ ಲೆಕ್ಕಾಚಾರವಾಗಿ, ಜೊತೆಗೆ ಶಾಲಾ ಕಾಲೇಜು ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸಹಜವಾಗಿಯೇ ಜಮ್ಮು ಕಾಶ್ಮೀರ ಗಡಿ ಭಾಗದಲ್ಲಿ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಯಾಕಂದರೆ ಪಾಕಿಸ್ತಾನ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಈಗಾಗಲೇ ಜಮ್ಮು ಕಾಶ್ಮೀರ, ವಿಶೇಷವಾಗಿ ಪೂಂಚ್ ಮತ್ತು ರಜೌರಿ ಈ ಎರಡೂ ಭಾಗದಲ್ಲಿ, ಎರಡು ಗಡಿ ಭಾಗ ಏನಿದೆ ಅತಿ ಹೆಚ್ಚು ಉಗ್ರರು ಇರ್ತಕ್ಕಂಥ ಗಡಿ ಭಾಗ ಇದು. ಇಲ್ಲಿ ಪಾಕಿಸ್ತಾನ ಈಗಾಗಲೇ ಅಟ್ಯಾಕನ್ನು ಮಾಡ್ತಾ ಇದೆ, ಭಾರತೀಯ ಸೇನೆ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಅಂದರೆ ಕದನ ವಿರಾಮ ಉಲ್ಲಂಘನೆ ಆಗಿದೆ, LOCಯಲ್ಲಿ ದಾಳಿ ಮತ್ತು ಪ್ರತಿದಾಳಿ ಜಾಸ್ತಿ ಆಗ್ತಾನೆ ಇದೆ. ಭಾರತದ ಈ ಒಂದು ದಾಳಿಗೆ ಪಾಕಿಸ್ತಾನ ತನ್ನ ಸೇನೆ ಮುಖಾಂತರ ಉತ್ತರ ಕೊಡ್ತಾ ಇದೆ. ಹೀಗಾಗಿನೇ ಈಗ ಹೈ ಲೆವೆಲ್ ಮೀಟಿಂಗ್ ಶುರುವಾಗ್ತಾ ಇದೆ. 11 ಗಂಟೆಗೆ ಈಗಾಗಲೇ ಕ್ಯಾಬಿನೆಟ್ ಮೀಟಿಂಗ್, ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಸಾರಥ್ಯದಲ್ಲಿ ಮೀಟಿಂಗ್ ಶುರುವಾಗ್ತಾ ಇದೆ. ಒಂದು ವೇಳೆ ಪಾಕಿಸ್ತಾನ ತನ್ನ ಈ ಒಂದು ವರ್ತನೆಯನ್ನು ಮುಂದುವರೆದ್ರೆ ಮತ್ತೊಂದು ಮಹತ್ವದ ಅಪ್ಡೇಟ್ಸ್ ಬರ್ತಾ ಇದೆ. ವಿದ್ಯಾ, ಬಹುಶಃ ಭಾರತ ತನ್ನ ದಾಳಿಯನ್ನು ಮುಂದುವರಿಸಬಹುದು. ಈಗೇನು ಮಿಡ್ ನೈಟ್ ಏರ್ ಸ್ಟ್ರೈಕ್ ಆಯಿತು, ಆ ರೀತಿಯ ದಾಳಿಯನ್ನು ಮತ್ತು ಮುಂದುವರಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ 100ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದಾರೆ ಭಾರತೀಯ ದಾಳಿಯಲ್ಲಿ. ಇನ್ನಾದರೂ ಕೂಡ ಪಾಕಿಸ್ತಾನ ಉಗ್ರರನ್ನ ಬೆಳೆಸೋದಾಗಿರ್ಬೋದು, ಅವ್ರಿಗೆ ಪೋಷಿಸೋದಾಗಿರ್ಬೋದು, ಅದನ್ನ ಬಿಡಬೇಕು. ಅದು ಬಿಟ್ಟು ಭಾರತ ಉಗ್ರರ ಮೇಲೆ ದಾಳಿ ಮಾಡಿದಾಗ ಅದನ್ನು ಉಗ್ರರಿಗೆ ಸಪೋರ್ಟ್ ಮಾಡಿಕೊಂಡು ಭಾರತದ ವಿರುದ್ಧ ಮತ್ತೆ ಕತ್ತಿ ಮಸೆಯುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಇದಕ್ಕೆ ತಕ್ಕ ಉತ್ತರವನ್ನು ಅಥವಾ ತಕ್ಕ ಒಂದು ಪ್ರತಿಫಲವನ್ನು ಅನುಭವಿಸಬೇಕಾಗುತ್ತೆ ಪಾಕಿಸ್ತಾನ. ಯಾಕಂದರೆ ಈಗಾಗಲೇ ಅಮೇರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ವಿದೇಶಿ ಅಂದರೆ ಭಾರತದ ಮಿತ್ರ ರಾಷ್ಟ್ರಗಳಾಗಿರ್ಬೋದು, ಪ್ರತಿಯೊಂದು ಯುರೋಪಿಯನ್ ರಾಷ್ಟ್ರಗಳು, ಏಷ್ಯನ್ ರಾಷ್ಟ್ರಗಳು ಎಲ್ಲರೂ ಕೂಡ ಭಾರತದ ಸಪೋರ್ಟ್ಗೆ ನಿಂತಿದ್ದಾರೆ. ಈ ಒಂದು ದಾಳಿಯನ್ನು ನಿಜವಾದ ಉಗ್ರರ ವಿರುದ್ಧ ನಡೆದಂಥ ದಾಳಿ ಇದು. ಉಗ್ರರನ್ನ ದಮನ ಮಾಡಬೇಕು, ಉಗ್ರರನ್ನ ನಿರ್ನಾಮ ಮಾಡಬೇಕು. ಇದಕ್ಕೆ ಭಾರತಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ವಿಶ್ವದ ಬಹುತೇಕ ದೊಡ್ಡ ದೊಡ್ಡ ರಾಷ್ಟ್ರಗಳಿಂದ ಹಿಡಿದು ಸಣ್ಣ ರಾಷ್ಟ್ರಗಳಿಂದ ಹಿಡಿದು ಎಲ್ಲರೂ ಕೂಡ ಭಾರತದ ಈ ದಾಳಿಯನ್ನು ಸ್ವಾಗತಿಸ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಕ್ಸೆಪ್ಟ್ ಪಾಕಿಸ್ತಾನ. ಜೊತೆಗೆ ಇನ್ನೊಂದು ಪಾಕಿಸ್ತಾನಕ್ಕೆ ಒಂದು ಸಪೋರ್ಟ್ ಏನಪ್ಪ ಅಂದರೆ ಚೀನಾ ಕೂಡ ಈ ಒಂದು ದಾಳಿಯನ್ನು ಒಂದು ರೀತಿ ವಿಷಾದ ಅನ್ನೋ ರೀತಿಯಾಗಿ ತೋರಿಸ್ತಾ ಇದೆ, ವಿಷಾದವನ್ನು ವ್ಯಕ್ತಪಡಿಸ್ತಾ ಇದೆ ಚೀನಾ ವಿದೇಶಾಂಗ ಸಚಿವಾಲಯ. ಇದು ಒಂದು ರೀತಿ ಪಾಕಿಸ್ತಾನಕ್ಕೆ ಎಲ್ಲೋ ಒಂದು ಕಡೆ ಸಪೋರ್ಟ್ ಸಿಗ್ತಾ ಇದೆಯಾ ಅನ್ನೋ ಲೆಕ್ಕಾಚಾರ. ಒಟ್ಟಿನಲ್ಲಿ ಪಾಕಿಸ್ತಾನ ಈ ಒಂದು ದಾಳಿಯಿಂದ ಬುದ್ಧಿ ಕಲಿತ್ರೆ ಸರಿ, ಇಲ್ಲ ಅಂದರೆ ಭಾರತ ಮತ್ತಷ್ಟು ದಾಳಿಯನ್ನ ಮಾಡಬಹುದು. ಭಾರತದ ದಾಳಿಯನ್ನ
ಪಾಕಿಸ್ತಾನ ಎದುರಿಡಬೇಕಾಗುತ್ತೆ. ಇವತ್ತೇನು 11 ಗಂಟೆಗೆ ಮೀಟಿಂಗ್ ಇದೆ, 12 ಗಂಟೆಗೆ ಒಂದು ಮೀಟಿಂಗ್ ಇದೆ, ಸರಣಿ ಸಭೆಗಳಿದ್ದಾವೆ. ಭಾರತ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಸಭೆ ಆಗುತ್ತೆ. ಸಭೆಯ ನಂತರ ಮತ್ತಷ್ಟು ನಮ್ಮ ಸ್ಟ್ಯಾಂಡ್ ಏನು, ನಾವು ಮತ್ತೆ ಅಟ್ಯಾಕ್ ಮಾಡ್ತೀವಿ, ಪಾಕಿಸ್ತಾನ ಇದಕ್ಕೆ ಏನು ಉತ್ತರ ಕೊಡುತ್ತೆ, ಪಾಕಿಸ್ತಾನದ ಸ್ಟ್ಯಾಂಡ್ ಏನು ಅನ್ನೋದು ಗೊತ್ತಾದ ಮೇಲೆ ಮತ್ತಷ್ಟು ದಾಳಿ ಆಗುವಂಥ ಸಾಧ್ಯತೆ ಅಲ್ಲಗೆಳೆಯುವಂತಿಲ್ಲ ವಿದ್ಯಾ.